ಹಾಯ್ ಎಲ್ಲ ನಮಸ್ಕಾರ. ಇದು 1K ಸ್ಟುಡಿಯೋದಲ್ಲಿ ಇದು ನನ್ನ ಮೊದಲನೇ ವ್ಲಾಗ್. ಇವತ್ತು ನಾವು ಒಂದು ಎಂಗೇಜ್ಮೆಂಟ್ ಬಂದಿದ್ದೀವಿ. ಇದು ಬನಶಂಕರಿ ಹತ್ರ ಉತ್ರಳ್ಳಿ ಸರ್ಕಲ್ ಹತ್ರ ರಜತಾದ್ರಿ ಪ್ಯಾಲೇಸ್ ಅಂತ ಅಂದ್ಬಿಟ್ಟು. ದಿಸ್ ಇಸ್ ರಜತಾದ್ರಿ ಪ್ಯಾಲೇಸ್, ಉತ್ರಳ್ಳಿ ಸರ್ಕಲ್ ಹತ್ರ ಇದೆ. ಬ್ರೈಡ್ ನೇಮ್ ಬಂದ್ಬಿಟ್ಟು ಧನುಶ್ರೀ, ಮಣಿಕಂಠ ಗ್ರೂಮ್. 8 or 9 years ಲವ್ ಅವರಿಬ್ಬರದು. ಈ ಕ್ಲೈಂಟ್ಸ್ ನನಗೆ ಇವಾಗ ಸ್ವಲ್ಪ ಸ್ಪೆಷಲ್ ಆಗ್ತಾರೆ. ಕಾರಣ ಅವ್ರಿಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಮಾಡೋ ಕಾನ್ಸೆಪ್ಟೇ ಇರಲಿಲ್ಲ ಅವ್ರಿಗೆ. ಯಹಿ ನಹೀ ಅಭಿ ಔರ್ ಸುನಿಯೇ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇವ್ರದ್ದು. ಬಟ್ ಇದಕ್ಕಿಂತ ಬಿಫೋರ್ ಒಬ್ಬರು ಕ್ಲೈಂಟ್ ಇದ್ದಾರೆ, ಜ್ಯೋತಿ ಮತ್ತು ರಂಗಸ್ವಾಮಿ ಅಂತ ಅಂದ್ಬಿಟ್ಟು. ಅವ್ರದ್ದು ಪ್ರೀ ವೆಡ್ಡಿಂಗ್ ಇವೆಂಟಿಗೆ ಬಂದಾಗ ಅವ್ರದ್ದು ಪ್ರೀ ವೆಡ್ಡಿಂಗ್ ನೋಡಿ ಅವ್ರು ಅಲ್ಲೇ ಡಿಸೈಡ್ ಮಾಡೋದಂತೆ ನಾವು ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. तो चलिए शुरू करते हैं. ಅವ್ರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನಾನು 1K ಸ್ಟುಡಿಯೋ ಹತ್ರನೇ ನಾನು ಈವೆಂಟ್ ಮಾಡಿಸ್ಬೇಕು, ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗಿದ್ರು. ಹೆಂಗೆ ನಾವು ಕಪಲ್ಸ್ ಇಬ್ಬರು ಬಂದುಬಿಟ್ಟು ಒಂದು ಸತಿ ಆಫೀಸಿಗೆ ಬಂದು ಮೀಟ್ ಮಾಡಿದ್ರು. ಸೊ ನಾನು ಅವ್ರಿಗೆಲ್ಲ ಡೀಟೇಲ್ಸ್ ಎಲ್ಲ ಹೇಳಿದೆ, ನನ್ನ ವರ್ಕ್ಸ್ಗಳೆಲ್ಲ ನಾನು ಶೋಕೇಸ್ ಮಾಡಿದೆ. ಬಟ್ ಅವ್ರು ಮೆಂಟಲಿ ಹೆಂಗೆ ಫಿಕ್ಸ್ ಆಗಿದ್ದಾರೆ ಅಂದರೆ, ನಾನು ಅವ್ರಿಗೆ ಇಷ್ಟ ಆಗ್ತಾಯಿದೆಯೋ ಇಷ್ಟ ಆಗ್ತಿಲ್ವೋ ಅಂತ ಅಂದ್ಬಿಟ್ಟು ಎಷ್ಟೋ ವೀಡಿಯೋಗಳ್ನ ಫೋಟೋಸ್ಗಳ್ನ ನಾನು ಎಲ್ಲ ವರ್ಕ್ಸು ನಾನು ತೋರಿಸ್ತಾನೆ ಇದ್ದೀನಿ. ನಿಮ್ಮ ಹತ್ರನೇ ಮಾಡಿಸೋದು, ನೀವು ಸುಮ್ಮನೆ ತೋರಿಸ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ ಅಂತ. ನಾನು ಎಷ್ಟೊತ್ತಾದ್ಮೇಲೆ ಕೇಳಿದೆ ಅವ್ರನ್ನ. ನೈಸ್. ಸೊ ಅವಾಗಲೇ ಗೊತ್ತಾಗಿದ್ದು ದೇ ಆರ್ ಮೆಂಟಲಿ ಫಿಕ್ಸ್ಡ್. ಇಲ್ಲೇ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರು. ಸೊ ಅಗೇನ್ ಇಲ್ಲಿ ನಮ್ಮ ಟೀಮ್ ಆಲ್ರೆಡಿ ರಿಂಗ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ. चलो भाई देखो अब मैं क्या करता हूँ. Ready, 1, 2, 3, go. So I will show that output of that video later on. ಬ್ರೈಡಲ್ ವಿಡಿಯೋ ಬೇಕು, ಗ್ರೂಮ್ ವಿಡಿಯೋ ಬೇಕು, ಕಪಲ್ಸ್ ಬೇಕು ಅಂತ ಇದೆ. ಅದಕ್ಕೆ ಪ್ಲ್ಯಾನಿಂಗ್ಸ್ ಇದೆ ಒಂದು ಸ್ವಲ್ಪ. ಸೊ ಮತ್ತು ಇಲ್ಲಿನ ಅಟ್ಮಾಸ್ಫಿಯರ್ ಅಂತಂದರೆ ನಾವು ಈ ಬ್ಲಾಕ್ ಯೂಸ್ ಮಾಡ್ಬೋದು. ಲೈಕ್ ಇವತ್ತು ತುಂಬ ಸನ್ನಿ ಇಲ್ಲದಿರೋದ್ರಿಂದ ನಮ್ಗೆ ಸ್ವಲ್ಪ ಇಲ್ಲಿ ಡಾರ್ಕ್ ಶೇಡೆಡ್ ಇದೆ, ಸ್ವಲ್ಪ ಒಳಗಡೆನೂ ಲೈಟ್ಸ್ ಕಮ್ಮಿ ಇದೆ. ಮತ್ತು ಇಲ್ಲಿ ತುಂಬ ವಾರ್ಮ್ ಇರೋದ್ರಿಂದ ನಾವು ಎಕ್ಸ್ಟರ್ನಲ್ ಲೈಟ್ ಯೂಸ್ ಮಾಡಲೇಬೇಕಿಲ್ಲಿ. ಫಸ್ಟ್ ನೋಡ್ಕೊಳ್ಳೋದು ಪೊಸಿಷನ್ಸ್, ಎಲ್ಲೆಲ್ಲಿ ನಾವು ವಿಡಿಯೋ ಮಾಡ್ಬೋದು, ಫೋಟೋ ಮಾಡ್ಬೋದು ಅಂತಲೇ ನೋಡ್ಕೊಳ್ಳೋದು. ಆಬ್ವಿಯಸ್ಲಿ ದಿಸ್ ಇಸ್ ದ ಸ್ಟೇಜ್ ಸೆಂಟರ್. ನಾವು ಅಲ್ಲಿ ಫೋಟೋಗ್ರಫಿ ಯೂಶ್ವಲಿ ಮಾಡಲೇಬೇಕು ಸೋಫಾ ಹತ್ರ. ಇನ್ನು ಸೆಂಟರ್ ಇಲ್ಲಿ ತೊಗೊಳ್ತೀವಿ ಅಂತಂದಾಗ ಇಲ್ಲಿ ಸಿಗುತ್ತೆ. ಬಟ್ ಆ ಲೈಟ್ ಡೆಪ್ನೆಸ್ ತೊಗೊಳ್ಳೋಣ ಅಂತಂದರೆ ಬೊಕೆ ಎಫೆಕ್ಟ್ ಯೂಸ್ ಮಾಡ್ಕೊಳ್ಳೋಕ್ಕೆ ನಮಗೆ ರೂಫ್ ತುಂಬ ಇದಿದೆ ಮತ್ತು ಲೈಟ್ಸ್ ಕಾಣಿಸ್ತೀರ. ಸೊ ನಾವು ಗ್ರೌಂಡ್ ಲೆವೆಲ್ಗೆ ಹೋದರೆ ಮಾತ್ರ ಅದು ಗೊತ್ತಾಗ್ತಾ ಇದೆ. ದೇರ್ ಆರ್ 2 ಪಾರ್ಟ್ಸ್, 1, 2 ಮತ್ತು ಈ ಕರ್ಟನ್ಸ್ ಹತ್ರ ನಾವು ಫೋಟೋಗ್ರಫಿ ಮಾಡ್ಬೋದು. ಸೊ ಮೇಯ್ನ್ ಬೇಕಾಗಿರೋದು ಒಳ್ಳೆ ಡಿಸೈನ್, ಬ್ಯಾಕ್ಗ್ರೌಂಡ್ ಡಿಸೈನ್ ಇರಬೇಕು. ಮೇಯ್ನ್ಲಿ ಎಲ್ಲ ಈವೆಂಟ್ ಆರ್ಗನೈಸ್ ಮಾಡೋರಿಗೆ ಒಂದು ಏನಂತಂದರೆ, ನೀವೆಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿಸಿರ್ತೀರ, ನೀವೆಷ್ಟು ಚೆನ್ನಾಗಿ ರೆಡಿ ಆಗಿರ್ತೀರ, ಅದ್ರ ಮೇಲ್ಗಡೆನೂ ಮತ್ತು ಲೈಟಿಂಗ್ಸ್ ಮೇಲ್ಗಡೆ ಒಂದು ಫೋಟೋಗ್ರಫಿ, ವಿಡಿಯೋಗ್ರಫಿ ಚೆನ್ನಾಗಿ ಬರುತ್ತೆ. ಎಷ್ಟೋ ಇವೆಂಟಲ್ಲಿ ಹೆಂಗೆ ಅಂದರೆ ಡೆಕೋರೇಷನ್ಸ್ ಚೆನ್ನಾಗಿ ಮಾಡಿಸಿರ್ತಾರೆ, ಲೈಟಿಂಗ್ಸ್ ಇರಲ್ಲ. ಆ್ಯಂಬಿಯೆಂಟ್ ಲೈಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ನೀವೇನು ಇವಾಗ ಇಲ್ಲಿ ಎಕ್ಸಾಂಪಲ್ ತೊಗೋತೀವಿ ಅಂದರೆ ಬ್ಯಾಕ್ಗ್ರೌಂಡ್ ಲೈಟ್ ನೋಡಿ, ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಬ್ಲೀಚ್ ಆಗ್ತದೆ. ಬಟ್ ನಾವು ಮಾಡ್ಬೇಕಾದ್ರೆ ಏನಾಗುತ್ತೆ, ಆ ಲೈಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಇವ್ರ ಫೇಸಿಗೆ ನಾವು ಎಕ್ಸ್ಟರ್ನಲ್ ಲೈಟ್ ಯೂಸ್ ಮಾಡಿಕೊಂಡು ನಾವು ಕ್ಯಾಪ್ಚರ್ ಮಾಡ್ತೀವಿ. ವಿಲ್ ಸ್ಟಾರ್ಟ್ ಎ ಕ್ವಿಕ್ ಸೆಕ್ಷನ್ ಆಫ್ ಫೋಟೋಗ್ರಫಿ ಸೋನ್ ಆ್ಯಂಡ್ ಮತ್ತು ಕಪಲ್ಸ್ ಹೋಗಬೇಕಾಗಿ ವಿ ವಿಲ್ ಸ್ಪ್ಲಿಟ್ ಇನ್ 2 ವೇ. ನಾನು ಫಸ್ಟ್ ಫೋಟೋಗ್ರಫಿ ಧನುಶ್ರೀ ಅವ್ರದ್ದು ಮಾಡ್ಕೊಳ್ತೀನಿ. ಲೇಟರ್ ಆನ್ ಇಬ್ಬರದ್ದು ಕಪಲ್ಸ್ ಮುಗಿಸ್ಕೋಬೇಕು. ನಾನು ಇವ್ರ ಫೋಟೋಗ್ರಫಿಗೆ ಹೋಗ್ತೀನಿ, ಮಣಿ ಅವ್ರದ್ದು ಬಂದು ವಿಡಿಯೋಗ್ರಫಿಗೆ ಹೇಳ್ತೀನಿ. ನೆಕ್ಸ್ಟ್ ಗ್ರೂಮ್ಗೆ ಫೋಟೋಗ್ರಫಿಗೆ ಹೋಗ್ತೀನಿ, ಅವರು ಇಲ್ಲಿ ವಿಡಿಯೋಗ್ರಫಿಗೆ ಬರ್ತಾರೆ. ದೆನ್ ವಿ ವಿಲ್ ಕ್ಲಬ್ ಟುಗೆದರ್ ಆ್ಯಂಡ್ ಡೂ ದ ವಿಡಿಯೋಗ್ರಫಿ ಆಫ್ ಬೋತ್ ಬ್ರೈಡ್ ಆ್ಯಂಡ್ ಗ್ರೂಮ್. Yeah. She is the bride, Dhanushri. Jewelry, yes. ಒಂದು ಈ ಡೌನ್ ಇರಲಿ, ಜ್ಯುವೆಲ್ರಿ ಮೇಲೆ ಇನ್ನೊಂದು ಮೇಲೆ.
ಚಿನ್ನ ಲೈಟಾಗಿ ಚಿನ್ನ ನಮಗೆ ಒಂದು ಈವೆಂಟ್ ಅಂತ ಅಂದ್ಬಿಟ್ಟು ನಾವು ವೇಟ್ ಮಾಡ್ತಿರ್ತೀವಿ ಬಟ್ ಅವರು ಮನಸ್ಸಲ್ಲಿ ಹೇಗೆ ನಡೀತಿದೆ ಅಂದರೆ ಸೊ ಎಷ್ಟೋ ವರ್ಷದ ಕನಸು ಅವ್ರಿಗೆ ನನಸಾಗ್ತದೆ. ಸೊ ಒಂದು 8-9 ಇಯರ್ಸಿಂದ ಏನು ಲವ್ ಮಾಡ್ತಾಯಿದ್ರು, ಸೊ ಇವತ್ತು ಆ ಟೈಮ್ ಬಂದಿದೆ. ಸೊ ಅವ್ರ ರಿಲೇಷನ್ಸ್ ಇವ್ರ ರಿಲೇಷನ್ಸ್ ಎಲ್ಲ ಜೊತೆಗಾಗಿ ಒಂದು ಈವೆಂಟ್ ಮಾಡ್ತಿದ್ದಾರಲ್ಲ, ಸೊ ಇದು ನೋಡೋದಕ್ಕೆ ಒಂದು ಖುಷಿ. ಬಟ್ ನಾವು ಬಿಸ್ನೆಸ್ ಆಗಿ ವರ್ಕ್ ಮಾಡ್ತಿರ್ತೀವಿ, ಇಲ್ಲ ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಿರ್ತೀವಿ, ನಮ್ಗೆ ಆ ಫೀಲಿಂಗ್ಸ್ ಇರಲ್ಲ. ಬಟ್ ಇಲ್ಲಿ ಲೈವಲ್ಲಿ ಕೂತ್ಕೊಂಡು ನೋಡೋದು ತುಂಬ ನನಗೆ ಫೀಲ್ ಆಗ್ತಿದೆ. ಇಲ್ಲಿ ಅವ್ರಿಗೆ ಎಷ್ಟು ಎಸ್ಪೆಷಲಿ ಹುಡುಗಿ ಕಣ್ಣಲ್ಲಿ ಖುಷಿ ಕಾಣಿಸ್ತಿದೆ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಪ್ಲ್ಯಾನಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ. ಬಿಕಾಸ್ ಯೂಶ್ವಲಿ ನಾನು ವರ್ಕ್ ಅಂತ ಇರ್ತೀನಿ ಯಾವಾಗಲೂ. ಬಟ್ ದಿ ವ್ಲಾಗ್ ಮತ್ತು ವರ್ಕ್ ಎರಡೂ ಮಾಡೋದ್ರಿಂದ ಫೋಟೋಶೂಟ್ ಒಂದು ರೇಂಜ್ ಇದಾಗಿದೆ. ಹುಡುಗನ ಫೋಟೋಸ್ ಸೂಪರ್, ಹುಡುಗಿ ಫೋಟೋಸು ಸೂಪರಾಗಿ ಬಂದಿದೆ. ಬಟ್ ಹುಡುಗನ ಡ್ರೆಸ್ ಏನು ಹಾಕ್ಕೊಂಡಿದ್ರು ಪರ್ಪಲ್, ಇದು ಹುಡುಗನಿಗೆ ಅಷ್ಟು ಮ್ಯಾಚ್ ಆಗ್ತಿರಲಿಲ್ಲ ಕಲರು. ಬಟ್ ಇವಾಗಿರೋ ಡ್ರೆಸ್ ತುಂಬ ಚೆನ್ನಾಗಿದೆ. ಲಿಟಿಲ್ ಲೈಟ್ ಕಲರ್ ಇದೆ ಅದು ಅಷ್ಟೇ. ಬಟ್ ಅದು ತುಂಬ ಹಾಪ್ಟ್ ಆಗ್ಬೋದು ಅವ್ರಿಗೆ. ಬಟ್ ಹುಡುಗಿದು ಮೇಕಪ್ ಆಗಿರಲಿ ಮತ್ತು ಅವ್ರದ್ದು ಜ್ಯುವೆಲ್ರಿ ಏನೇನು ಹಾಕ್ಕೊಂಡಿದ್ದಾರೆ, ಇಟ್ಸ್ ಸೂಪರ್. ಅವ್ರಿಗೆ ಚೆನ್ನಾಗಿದೆ ಫೋಟೋಸು. ಸೊ ಈ ಕಾಸ್ಟ್ಯೂಮಲ್ಲಿ ಬಂದಮೇಲೆ ಮತ್ತೆ ಫೋಟೋಸ್ ತೆಗೆದು ವರ್ಕ್ ಮಾಡೋಣ. ಏನಾಗಿದೆ ಅಂತ ನಾನು ರಿಸಲ್ಟ್ ನಾನು ನೆಕ್ಸ್ಟ್ ತೋರಿಸ್ತೇನೆ. ನೆಕ್ಸ್ಟ್ ವೀಕಲ್ಲಿ ಇವ್ರ ಪ್ರೀ ವೆಡ್ಡಿಂಗ್ ಉಡುಪಿಲಿ ಪ್ಲ್ಯಾನ್ ಆಗಿದೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಫಾಲೋ ಅಸ್ ಆ್ಯಂಡ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.